ಇದು ಸಿಂಪಲ್ ಮೊಸರನ್ನ ಅಂತ ಅನ್ಕೊಂಡ್ರಾ? ಇಲ್ಲ, ಇದು ಮಲ್ನಾಡ್ ಸ್ಟೈಲ್ನ ಹಸಿರು ಮಸಾಲೆ ಹಾಕ್ಬಿಟ್ಟು ಮಾಡುವಂತಹ ಸೂಪರ್ ಆದಂತಹ ಮೊಸರನ್ನ. ಇಂಥ ಉರಿ ಬಿಸಿಲಲ್ಲಿ ನೀವು 5 ನಿಮಿಷದಲ್ಲಿ ಈ ರೀತಿಯಾದಂತಹ ಮೊಸರನ್ನ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಹಸಿರು ಮಸಾಲಾ ಸೀಕ್ರೆಟ್ ನು ರಿವೀಲ್ ಮಾಡ್ತಾ ಇದ್ದೀನಿ. ಹಾಗೇನೆ ಇದು ಲಂಚ್ ಬಾಕ್ಸ್ ಸೀರೀಸ್ ಡೇ 2. ಹಾಗಿದ್ರೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫಸ್ಟ್ ನಾವು ಅನ್ನನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1.5 ಕಪ್ ನಷ್ಟು ಅನ್ನನ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರನ್ನ ಮಾಡೋದಕ್ಕೆ ಗಂಟ್ಕೊಂಡಿರಬಾರ್ದು, ನೀಟಾಗಿ ಗಂಟ್ನೆಲ್ಲ ಒಡ್ಕೊಂಡು ಹುಡಿಯಾದ ಅನ್ನನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ, ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಕೆ ಬರುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ, 1 ಈರುಳ್ಳಿ, ಮೀಡಿಯಂ ಸೈಜ್ ಈರುಳ್ಳಿ. ಇವಾಗ ನಾವು ಹಸಿರು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರ್ನ ತಗೊಂಡು 1/4 ಚಮಚದಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. 1 ಬೌಲ್ನಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. 4 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ನೀವು ಹಸಿಮೆಣಸಿನಕಾಯಿನ ತಗೊಳ್ಳಿ. 3 ಪೀಸ್ ಶುಂಠಿಯನ್ನ ತಗೊಂಡು ಇದನ್ನ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಇವಾಗ ನಮ್ಮ ಮಸಾಲೆ ಕೂಡ ರೆಡಿ ಆಗಿದೆ. ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ 2 ಚಮಚದಷ್ಟು ಗ್ರೀನ್ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ. ನೋಡಿ, ಮೊಸರನ್ನಕ್ಕೆ ಮೈನ್ ಆಗಿ ಇದೇ ಗ್ರೀನ್ ಪೇಸ್ಟೇ ಟೇಸ್ಟ್ ಕೊಡೋದು. ನೋಡಿ, ಇವಾಗ 1 ಬೌಲ್ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ನೀವು ಮೊಸರನ್ನ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹಾಕೊಳ್ಳಿ. ನಾವು ಮಿಕ್ಸ್ ಮಾಡ್ಕೊಳ್ತಾ ಹಾಕೊಳ್ಬೇಕು, ಯಾಕಂದ್ರೆ ಗಟ್ಟಿ ಆದ್ರೆ ಮತ್ತೆ ಅದನ್ನ ಸೇರಿಸ್ಕೋಬೇಕು. ಅದಕ್ಕೋಸ್ಕರ ನೋಡಿ, ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು. ಇವಾಗ ನಮ್ಮ ಮಲೆನಾಡು ಭಾಗದಲ್ಲಿ ನಾವು ಇದೇ ರೀತಿ ಮೊಸರನ್ನ ಮಾಡೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ದಾಳಿಂಬೆ ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ನೀವು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಹೇಗಿದೆ. ತುಂಬಾ ಗಟ್ಟಿ ಆದ್ರೆ ನೀವು ಸ್ವಲ್ಪ ಮೊಸರನ್ನ ಹಾಕೊಂಡು ಅಥವಾ ಒಂಚೂರು ನೀರನ್ನ ಹಾಕೊಂಡು ಸಹಿತ ಮಿಕ್ಸ್ ಮಾಡ್ಕೊಂಡು ತೆಳು ಮಾಡ್ಕೋಬಹುದು. ತುಂಬಾ ಗಟ್ಟಿ ಮಾಡ್ಕೋಬೇಡಿ, ಮೊಸರನ್ನ ಚೆನ್ನಾಗಾಗಲ್ಲ. ಸ್ವಲ್ಪ ತೆಳುನೇ ಇರಬೇಕು. ನಾವು ಮೊಸರನ್ನ ಅವಾಗ ಮಾಡ್ಕೊಂಡು ಅವಾಗ್ಲೇ ತಿನ್ಬೇಕು. ಜಾಸ್ತಿ ಹೊತ್ತು ಇಟ್ರೆ ಅದು ಗಟ್ಟಿ ಆಗತ್ತೆ. ಇವಾಗ ನಾವು ಒಂದು ಒಗ್ಗರಣೆಯನ್ನ ಕೊಡ್ಕೊಳ್ಳೋಣ. ಅದಕ್ಕೆ ಒಂದು ಒಗ್ಗರಣೆ ಚಟ್ಕೆ ಇಟ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಚಮಚ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. 1 ಚಮಚ ಸಾಸಿವೆ, ಹಾಗೇನೆ 1 ಚಮಚ ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಚಿಟಪಟ ಅಂತ ಅದು ಸಿಡಿಬೇಕು. ಅದಾದ್ಮೇಲೆ ನಾವು ಬೆಳ್ಳುಳ್ಳಿಯನ್ನ ಹಾಕೊಳ್ಬೇಕು. ಜಜ್ಜಿದ ಒಂದು 2 ರಿಂದ 3 ಎಸಳುಗಳನ್ನ ಚೆನ್ನಾಗಿ ಜಜ್ಕೊಂಡು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇವಾಗ ನಮ್ಮ ಒಗ್ಗರಣೆ ರೆಡಿ ಆಗಿದೆ. ನಾವು ಇದನ್ನ ಮೊಸರನ್ನಕ್ಕೆ ಹಾಕೊಂಡ್ರೆ ಘಮಘಮಿಸುವ ಮೊಸರನ್ನ, ನಮ್ಮ ಮಲ್ನಾಡ್ ಸ್ಟೈಲ್ ಮೊಸರನ್ನ ರೆಡಿ ಆಗುತ್ತೆ. ಇವಾಗ ಒಂದು ಸಿಂಪಲ್ ಆಗಿ ಮಿಕ್ಸ್ ನ ಕೊಟ್ಬಿಟ್ರೆ ಮೊಸರನ್ನ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಅಂತಾನೆ ಹೇಳಬಹುದು. ಒಂದ್ಸಲ ಈ ಮಲ್ನಾಡ್ ಸ್ಟೈಲ್ ಮೊಸರನ್ನ ಮಾಡ್ಕೊಂಡು ಹೇಗ್ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇವಾಗ ಮಿಕ್ಸ್ ಆಗಿದೆ. ನಾವಿವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಮೊಸರನ್ನ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು. ಲಂಚ್ ಬಾಕ್ಸ್ಗೆ ಇದು ಹೇಳಿ ಮಾಡಿಸಿದಂತ ರೆಸಿಪಿ ಅಂತಾನೆ ಹೇಳ್ಬೋದು. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ನ ಮಾಡಿ. ಈ ಲಂಚ್ ಬಾಕ್ಸ್ ಸೀರೀಸ್ ನಿಮ್ಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾಳೆ ಯಾವ ರೆಸಿಪಿ ಇರಬಹುದು ಅಂತ ನೀವು ಗೆಸ್ ಮಾಡಿ. ನೋಡಿ, ನಮ್ಮ ಮೊಸರನ್ನ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ. ಇದು ಮಲ್ನಾಡ್ ಸ್ಟೈಲ್ ಉಪ್ಪಿನಕಾಯಿ ಹಾಗೆ ಹೆಸರುಕಾಳು ಚಟ್ನಿಗೆ ಪರ್ಫೆಕ್ಟ್ ಆಗಿರುತ್ತೆ. ನಾನು ಚಟ್ನಿ ಸೀರೀಸ್ ಕೂಡ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.